ಹಾಯ್ ಆಲ್, ಇವತ್ತು ನಿಮಗೆ ಪಡ್ಡು ನಮ್ಮ ಸೌತ್ ಇಂಡಿಯಾ ಕಡೆ ಮಾಡುವಂಥ ರೆಸಿಪಿ, ಬ್ರೇಕ್ಫಾಸ್ಟಿಗೆ ಮಾಡುವಂಥ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡಿ, ಮಾಡಿ ಸವೀರಿ ಅಂತ ಹೇಳೋಕ್ಕೆ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ, ಅವತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ದೋಸೆ ಮಾಡಿದ್ದೆನಲ್ಲ, ಕ್ರಿಸ್ಪಿ ದೋಸೆ ಮಾಡಿದ್ದೆನಲ್ಲ, ಒಂದು ಬ್ಯಾಚ್ ಎತ್ತಿಟ್ಟಿದ್ನಲ್ಲ, ಅದೇ ಇದನ್ನು ಈಗ ಫ್ರಿಜ್ಜಿಂದ ಹೊರಗೆ ತೆಗೆದು ಇಟ್ಟು ಬೆಳಗ್ಗೆನೇ ತೆಗೆದಿಟ್ಟಿದ್ದೆ. ಈಗ ಅದಕ್ಕೆ ಉಪ್ಪಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಸೈಡಿಗೆ. ಆ ಹಿಟ್ಟಿಗೆ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು ಸಿಡಿಯೋಂಗೆ, ಮತ್ತು ಒಂದು ಸ್ವಲ್ಪ ಕಲೋಂಜಿ ಅಂದರೆ ಈರುಳ್ಳಿ ಬೀಜ ಅಂತಾರಲ್ಲ ಅದು, ಮತ್ತು ಜೀರಿಗೆ ಹಾಕಬೇಕು, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದು ಗೋಲ್ಡನ್ ಕಲರ್ ಆಗಬೇಕು. ಹಾಗೆ ಒಂದು ಚಾಪ್ ಮಾಡಿರುವಂಥ ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ. ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಬೇಕು ಇದನ್ನು. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಹಿಟ್ಟಿಗೆ ಸ್ವಲ್ಪ ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ ಉಪ್ಪನ್ನ. ಸೊ ಈಗ ನೋಡಿ ಟ್ರಾನ್ಸ್ಲೂಸೆಂಟ್ ಆಯಿತು. ಇದನ್ನು ಆಫ್ ಮಾಡಿ ತಣ್ಣಗೆ ಹಾಕ್ಬಿಟ್ಬೇಡ. ಈಗ ಹಿಟ್ಟಿಗೆ ಉಪ್ಪು ಹಾಕಿಟ್ಕೊಂಡಿದ್ವಲ್ಲ, ಆ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿರಬೇಕು, ಅದನ್ನು ಹಾಕ್ಕೊಳ್ಳಿ. ಮತ್ತೀಗ ತಣ್ಣಗಾಗಿದೆ, ಅದನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ಬಿಸಿದು ಹಾಕಬೇಡಿ, ಹಿಟ್ಟೆಲ್ಲ ಗಂಟು ಆಗಿಬಿಡುತ್ತೆ. ತಣ್ಣಗೆ ಮಾಡೇ ಹಾಕ್ಬೇಕು ಇದಕ್ಕೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ ಮೇಲೆ ಪಡ್ಡು ಹಂಚಿ ತೊಗೊಳ್ಳಿ. ಆ ಪಡ್ಡು ಹಂಚಿಟ್ಬಿಟ್ಟು ಅದು ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಎಣ್ಣೆ ಹಾಕಿ ಚೆನ್ನಾಗಿ ಎಲ್ಲ ಇದನ್ನು ಗುಣಿಗಳನ್ನ ಚೆನ್ನಾಗಿ ಸ್ಮೇರ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ಸೈಡಲ್ಲೂ ಮಾಡಿ, ಸ್ವಲ್ಪ ಹಿಟ್ಟೇನಾರು ಬಿದ್ದರೆ ಅಂಟ್ಕೋಬಾರ್ದು. ಸೊ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಒಂದು ಸಣ್ಣ ಚಿಕ್ಕದಾದ ಒಂದು ಸ್ಟವ್ ತೊಗೊಂಡು ಆ ಮಿಶ್ರಣನ ಅಡಿಯಿಂದ ತೊಗೊಂಡು ಹಾಕ್ಬೇಕು. ಇಲ್ಲಾಂದರೆ ಕಡಲೆಬೇಳೆ ಎಲ್ಲ ಕೆಳಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹಿಟ್ಟನ್ನು ಹಾಕ್ಕೋಬೇಕು. ಈಗ ಹಾಕಾದ್ಮೇಲೆ ಸ್ವಲ್ಪ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು. ಮೇಲ್ಗಡೆ ಸ್ವಲ್ಪ ಇದಾಗೋವರೆಗೂ ಮುಚ್ಚಿಟ್ಟು ಒಂದು ಸ್ಪೂನ್ ತೊಗೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಗೋಲ್ಡನ್. ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿ. ಹಿಟ್ಟನ್ನು ಮಾಡಿರೋದನ್ನ ನಾನು ಹಿಂದಿನ ದೋಸೆ, ಕ್ರಿಸ್ಪಿಯಾದ ದೋಸೆ ಯಾವ ರೀತಿ ಮಾಡೋದು ಅಂತ ಹಾಕಿ ತೋರಿಸ್ತೀನಿ, ಅದರಲ್ಲಿದೆ ನೋಡಿ. ಈ ಥರ ಒಂದು ಪ್ಲೇಟಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಕಾಣಿಸು, ಸಾಸಿವೆ, ಕಡಲೆಬೇಳೆ, ಕ್ಯಾರೆಟು, ಈರುಳ್ಳಿ ಎಲ್ಲ ಚೆನ್ನಾಗಿ ಹೂವಂಗಾಗಿದೆ ನೋಡಿ. ಎಲ್ಲ ಎರಡೂ ಸೈಡು ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಮುಚ್ಚಿಟ್ಟು. ಇದಕ್ಕೆ ಚಟ್ನಿ ಯಾವ ರೀತಿ ಮಾಡೋದು ನೋಡ್ಕೊಬರೋಣ. ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಕಾಯಿ, ಒಂದು ಶುಂಠಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಫಸ್ಟ್ ಡ್ರೈ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಪಡ್ಡು ಜೊತೆ ಚಟ್ನಿ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.